ನಾವು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ, ನಡಿಕೊಳ್ತೇವೆ. ನಮ್ಮನ್ನು ನಂಬಿ, ನಮ್ಮನ್ನ ಮೇಲೆ ವಿಶ್ವಾಸ ಇಡಿ. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ. ಇವತ್ತು ಇಲ್ಲಿ ಅಥಣಿ ತಾಲೂಕಿನಲ್ಲಿ ಸುಮಾರು 76,000 ಮತಗಳನ್ನು ಹೆಚ್ಚಾಗಿ ಕೊಟ್ಟಿದ್ದೀರಿ ಲಕ್ಷ್ಮಣ ಸವದಿಗೆ. 76,000 ಮತಗಳು. ಕನಿಷ್ಠ ಪಕ್ಷ ಈ ತಾಲೂಕಿನಲ್ಲಿ 1 ಲಕ್ಷ ಹೆಚ್ಚು ಮತಗಳು ನಮಗೆ ಬರಬೇಕು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅಂತೇಳಿ ನಿಮ್ಮಲ್ಲಿ ಕಣಿವೆಯನ್ನು ಮಾಡ್ತೇನೆ. ಯಾಕಂತಂದರೆ ಅವರು ಇವೆಲ್ಲ ಕೆಲಸ ಮಾಡಿಸಿದಾರಲ್ಲ, ಕೆಲಸ ಮಾಡಿದ ಮೇಲೆ ನಿಮ್ಮ ಆಶೀರ್ವಾದ ಇರಬೇಕಲ್ಲ ನಮಗೆ. 1486 ಕೋಟಿ, 1,500 ಕೋಟಿ ರೂಪಾಯಿನ ಪ್ರಾಜೆಕ್ಟು ಕೊಟ್ಟಲ್ಗಿ ಏತ ನೀರಾವರಿ ಯೋಜನೆ, 1,500 ಕೋಟಿ. ನಿಮ್ಮ ಆಶೀರ್ವಾದ ಇರಲಿ ಅಂತೇಳಿ ಕೇಳ್ಕೊಂಡು ಲಕ್ಷ್ಮಣ್ ಸವದಿ ಅವರ ಕೈಯನ್ನು ಬಲಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮುಂದಿನ ದಿನಗಳಲ್ಲಿ ನಿಮಗೆ ಭವಿಷ್ಯ ಇದೆ, ಈಗಾಗಲೇ ಹೇಳಿದಾರಲ್ಲ, ಭವಿಷ್ಯ ಇದೆ. ಯಾಕೆಂತಂದರೆ ಲಕ್ಷ್ಮಣ್ ಸವದಿ ಇದ್ದಾರಲ್ಲ, ಒಬ್ಬ ಒಳ್ಳೆ ಕ್ರಿಯಾಶೀಲ ರಾಜಕಾರಣಿ. ಗುಣಕ್ಕೆ ಮಾತ್ಸರ್ಯ ಇರಬಾರದು. ಅವ್ರು ನಮ್ಮ ಜೊತೆ ಇಲ್ಲದೇ ಇರ್ಬೋದು, ಆದರೆ ಈಗ ನಮ್ಮ ಜೊತೆ ಬಂದಿದ್ದಾರೆ. ನಾನು ನೋಡಿದೆ, ಹತ್ತಿರದಿಂದ ನೋಡಿದ್ದೀನಿ. ಅವರು ಜನಪರವಾದಂಥ ಕಾಳಜಿ ಇಟ್ಕೊಂಡಿರೋರು, ಬಡವ್ರ ಬಗ್ಗೆ ಕಾಳಜಿ ಇಟ್ಕೊಂಡಿರ್ತಕ್ಕಂಥವ್ರು, ಮತ್ತು ಉತ್ತಮವಾದಂಥ ಲೀಡರ್ ಎಲ್ಲ ಲಕ್ಷಣಗಳನ್ನು ಹೊಂದಿರತಕ್ಕಂಥ ನಾಯಕರು. ಅದರಿಂದ ಅವರಿಗೆ ಮುಂದಿನ ದಿನಗಳಲ್ಲಿ ಭವಿಷ್ಯ ಇದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಭಾಳ ಸಮಯ ಆಗಿದೆ. ನೀವೆಲ್ಲರೂ ಕೂಡ ಇಷ್ಟೊತ್ತಾದರೂ ಕೂಡ ಕೂತಿದ್ದೀರಿ. ಅದಕ್ಕೋಸ್ಕರ ನಿಮಗೆ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಈ ಕೊಟ್ಟಲ್ಗಿ ಏತ ನೀರಾವರಿ ಯೋಜನೆಗೆ ಶಂಕುಸ್ಥಾಪನೆಯನ್ನು ಅತ್ಯಂತ ಸಂತೋಷದಿಂದ ನಾವೆಲ್ಲರೂ ನೆರವೇರಿಸಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.